ಜನ ಗಿಲ್ಲಿ ಗಿಲ್ಲಿ ಅಂತ ಸೆಲ್ಫಿ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಫ್ಯಾಂಡಮ್ ಅನ್ನುವಂಥದ್ದನ್ನ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಗಿಲ್ಲಿ ಅವರು? ನಿನ್ನೆ ಅಷ್ಟೇ ದರ್ಶನ್ ಅವರ ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ವಿಶ್ ಮಾಡಿದ್ರಿ. ಸೊ ಹೆಂಗ್ ಅನ್ನಿಸ್ತು? ಬಾಸ್ ವಿನ್ನರ್ ಗಿಲ್ಲಿ ನಟ ಅವರಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಅಂತ ಹೇಳ್ಬಿಟ್ಟು. ಅವಕಾಶಗಳು ಯಾವ ರೀತಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಹೆಂಗ್ ಬರ್ತಾ ಇದೆ? ಯಾರಾದ್ರೂ ದೊಡ್ಡ ದೊಡ್ಡ ಸ್ಟಾರ್ ನಟರ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ಯಾ? ಅದೇ ಅಣ್ಣ, ಮಾತುಕತೆಗಳು ನಡೀತಾ ಒಂದಷ್ಟು. ಗಿಲ್ಲಿ ನಟ ಅವರು ಫ್ಯಾನ್ಸ್ ನ ಭೇಟಿ ಆಗ್ತಿಲ್ಲ ಅನ್ನೋ ಜಮೀನೆಲ್ಲ ತಗೊಂಡಿದ್ದಾರೆ. ಬಿಗ್ ಬಾಸ್ ದುಡ್ಡು ಬಂತ? ಇನ್ನೊಂದು ಹೇಳ್ಬೇಕಾದ್ರೆ ಬಿಗ್ ಬಾಸ್ ದುಡ್ಡು ಇನ್ನೊಂದು 15 ದಿನ ಆಗ್ಬೋದು. ಯೂನಿಯನ್ ಫಂಕ್ಷನ್ ಅಲ್ಲಿ ಹೇಳ್ತಾ ಇದ್ರಿ ಕಾವ್ಯ ಅವ್ರಿಗೆ, ಬಿಗ್ ಬಾಸ್ ಮನೆ ಹತ್ರ ಬಂದ್ರೆ ರೇಗಿಸಿರೋದಲ್ಲ, ಮನೆ ಹತ್ರನೇ ಬಂದ್ರೆ ರೇಗಿಸ್ತೀನಿ ಅಂತ ಹೇಳ್ಬಿಟ್ಟು. ಹಲವು ರಿಯಾಲಿಟಿ ಶೋಗಳು ಮತ್ತೆ ಬಿಗ್ ಬಾಸ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಂತಹ ನಮ್ಮ ನಿಮ್ಮರ ಪ್ರೀತಿಯ ನಟ ಗಿಲ್ಲಿ ನಟ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬೆಳ್ಳಿ ಪರದೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಸೂಪರ್ ಹಿಟ್ ಅನ್ನುವಂತಹ ಅದ್ಭುತವಾದಂತಹ ಸಿನಿಮಾದ ಮೂಲಕ ಇದೇ 27ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳ ಬೆಳ್ಳಿ ಪರದೆಯಲ್ಲಿ ಮಿನುಗೋದಕ್ಕೆ ಬರ್ತಾ ಇದ್ದಾರೆ. ಸೊ ನಾಯಕ ನಟನಾಗಿ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದಂತಹ ಲೀಡ್ ಕ್ಯಾರೆಕ್ಟರ್ ಮೂಲಕ ಬರ್ತಾ ಇದ್ದಾರೆ. ಸೊ ಸೂಪರ್ ಹಿಟ್ ಸಿನಿಮಾದ ಅನುಭವ ಹೇಗಿತ್ತು, ಒಂದಷ್ಟು ವಿಚಾರಗಳನ್ನು ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ನೀವು ಹೇಳಿದ್ರಲ್ಲ ನಾಯಕ ನಟ ಅಲ್ಲ ಕನ್ನಡ ಒಂದು. ಈಗ ಇದು ಟ್ರಾವೆಲ್ ಕತೆ ಆಗಿರೋದ್ರಿಂದ ಈಗೆಲ್ಲ ನಾನು ಅದೇ ಎಲ್ರಿಗೂ ಅದನ್ನೇ ಹೇಳ್ತಿರ್ತೀವಿ. ಫ್ರೇಮಲ್ಲಿ ಯಾರ್ಯಾರು ಅವ್ರೆ, ಈ ಸಾಧು ಸರ್ ಆಗಿರ್ಬೋದು, ನಾವು 3 ಜನ ಆಗಿರ್ಬೋದು, ಎಲ್ಲರೂ ಲೀಡ್ ಅಂದರೆ ಈ ಕತೆನೇ ಹೀರೋ. ಇದು ಎಲ್ಲ ಒಂದು ಪಾತ್ರ ಅಷ್ಟೇ ಸರ್. ಇದು ಲೀಡ್ ಅಂತ ಆ ಥರ ಏನಿಲ್ಲ. ನನಗೇನು ಹೀರೋಯಿನ್ ಇದ್ದು ಸಾಂಗ್ ಆ ಥರ ಏನಿಲ್ಲ. ಪಾತ್ರ ಒಂದು ಚೆನ್ನಾಗಿರೋ ಪಾತ್ರ ಚೆನ್ನಾಗಿತ್ತು ಸರ್. ಈಗ ನಾನು DKD ಮುಗಿದ್ಮೇಲೆ ಈ ಸಿನಿಮಾ ಒಪ್ಕೊಂಡು ಒಂದು ವಿಜಯನಾಥ್ ಸರ್ ಫೋನ್ ಮಾಡಿದ್ರು. ಒಂದಿಂದ 8 ಜನ ಶೂಟಿಂಗ್ ಇರ್ತದೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಮಾಡೋ ಸಿನಿಮಾ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಸರ್. ಇದು ಜರ್ನಿ ಕತೆ ಶೂಟಿಂಗ್ ಥರ ಫೀಲ್ ಆಯ್ತಿರಲಿಲ್ಲ. ಅದು ಬರೀ ಕಾರಲ್ಲೇ ಆಲ್ಮೋಸ್ಟು ಸಿನಿಮಾ ಇರೋದ್ರಿಂದ ಒಂದು ಜರ್ನಿ ಹೋಯ್ತಾ ಇರೋದು. ಸುಮ್ಮನೆ ಸ್ಟಾರ್ಟ್ ಮಾಡೋದು, ಕ್ಯಾಮ್ರಾ ಹಾಕಿ ಹೋಯ್ತಾ ಇರೋದತ್ತೆ, ಡೈಲಾಗು ಆ್ಯಕ್ಟಿಂಗ್ ಮಾಡ್ಕೊಂಡು ಅದೊಂಥರ ಜರ್ನಿ ಥರ ಫೀಲ್ ಆಗ್ಬಿಡ್ತು. ಸೊ ಗೇರೆಲ್ಲ ಆಗ್ತಿರ್ಬೇಕಾದ್ರೆ ಮೊನ್ನೆ ಕುಡ್ಗಳನ್ನ ನೀವು ಹೇಳ್ತಾ ಇದ್ದೀರಿ, ಗೇರೆಲ್ಲ ಕೈಗೇನೆ ಬಂದ್ಬಿಡ್ತಿತ್ತು ಅಂತ ಹೇಳ್ಬಿಟ್ಟು. ಹೆಂಗಿತ್ತು ಒಂದು ಲ್ಯಾಂಬೋರ್ಗಿನಿಯ ಒಂದು ಹೊಸ ಎಕ್ಸ್ಪೀರಿಯನ್ಸ್? ನಾನು ಫಸ್ಟ್ ಅದೇ ಅನ್ಕೊಂಡಿದ್ದು. ಫಸ್ಟ್ ದೂರದಿಂದ ಹೋಗ್ಬಿಟ್ಟು ಲ್ಯಾಂಬೋರ್ಗಿನಿ ಕಾರೇ ತರಿಸ್ಬಿಟ್ಟವ್ರು ಪ್ರೊಡ್ಯೂಸರು ಕಣ್ರಿ, ಪರವಾಗಿಲ್ಲ ಅಂತ. ಹತ್ರಕ್ಕೆ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಯಾವುದೇ ಕಾರ್ದ ಟಿಂಕರಿಂಗು ಪೇಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಕತೆಗೆ ತಕ್ಕಂಗೆ ರೆಡಿ ಮಾಡೋರೆ ಅಂತ. ಸರಿ ಬಿಡು ಅಂದ್ಕೊಂಡು ಒಂದು 2 ದಿನ ಒಂದೂವರೆ 2 ದಿನ ಕರೆಕ್ಟಾಗಿ ಹೋಯ್ತು ಗಾಡಿ. ಆಮೇಲೆ ಏನಾಗ್ಬಿಡ್ತು, ನೀವು ಒಂದ್ಸಲ ಡೋರು ಹಿಂಗೆ ಓಪನ್ ಮಾಡೋಕೋರ ಇದೇ ಕಿತ್ಕೊಂಡು ಬಂದ್ಬಿಡ್ತು. ಅಂದರೆ ಶೂಟಿಂಗ್ ಅಂದರೆ ಗೊತ್ತಿರ್ತದೆ ನಿಮಗೆ, ರಫ್ ಯೂಜು ಹಿಂಗೆ ತಿರುಗಿಸಿ ಹಂಗೆ 2 ದಿನಕ್ಕೆ ಒದ್ರೋಗ್ಬಿಟ್ಟಿತ್ತು ಫುಲ್ಲು. ಆಮೇಲೆ ಈಗ ತಳ್ಳಿ ಸ್ಟಾರ್ಟ್ ಮಾಡೋಕೆ ಎಲ್ಲಿ ಉಡುಪಿಲಿ ಶೂಟಿಂಗು, ಮಳೆ, ಓಪನ್ ಟಾಪು, ಮಳೆ ಬೇರೆ ಸುರಿತಾ ಇದೆ. ಇದು ಎಲ್ಲಂದ್ರಲ್ಲಿ ನಿಂತ್ಕತ್ತೆ, ಎಲ್ಲಿ ಸ್ಟಾರ್ಟ್ ಐತಿ ಎಲ್ಲಿ ನಿಂತ್ಕತ್ತೆ ಅಂತ ಗೊತ್ತಿಲ್ಲ. ಗಾಡಿ ಬೇರೆ ಪಾಪ ಅವರು ನಮ್ಮ ಅವರಲ್ಲ ಗೌರವ್ ಅವರು ಗಾಡಿ ಓಡಿಸ್ತಿದ್ದು. ಏನು ಮಾಡ್ರು, ಹಿಂಗೆ ಗೇರ್ ಕೇಳೋಕೋರು ಗೇರೆ ಕೈಗೆ ಬಂದ್ಬಿಡಿಸು. ಅದನ್ನ ತಿರ್ಗಾ ಸ್ಟಾರ್ಟ್ ಮಾಡಿ ತಿರ್ಗಾ ರಿಪೇರಿ ಮಾಡೋಕೆ ಕಳಿಸೋದು. ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಏನಂದರೆ ಈ ಸಿನಿಮಾದದ್ದು ಕಾರ್ದು ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇದ್ದರು. ಅವ್ರು ಏನು ಮಾಡ್ಬಿಟ್ಟವ್ರೆ, ಈ ಕಾರ್ದು ಇನ್ನೊಂದು ಕಾರ್ದು ಒಂದೇ ಥರ ಕೀ ಅದು ಸರಿಯಾ. ಅವ್ರೇನು ಮಾಡ್ಬಿಟ್ಟವ್ರೆ, ಆ ಕೀನ ಅವ್ರು ಇಟ್ಕೊಂಡು ಈ ಕಾರ್ ಕೀನ ಇಟ್ಕೊಂಡು ಬೇರೆ ಕಾರ್ ಕೀನ ಎತ್ಕೊಂಡು ಸ್ಟಾರ್ಟ್ ಮಾಡೋಕೆ ಹೋಗೋರೆ. ಗಾಡಿ ಸ್ಟಾರ್ಟ್ ಆಯ್ತಿಲ್ಲ. ಎಲ್ಲಿ ಉಡುಪಿ ಕಡೆ ಎಲ್ಲೋ ಶೂಟಿಂಗ್ ಮಾಡ್ತಾವೆ, ಟೈಮ್ ಬೇರೆ ಆಯ್ತದೆ, ಗಾಡಿ ಸ್ಟಾರ್ಟ್ ಆಯ್ತಲ್ಲ. ಇವರು ತಳ್ಕೊ ಹೋಗಿ ಮೆಕ್ಯಾನಿಕ್ ಎಲ್ಲ ಕರೆಸಿ ಅದು ಮಾಡಿ ಏನೇನೋ ಮಾಡಿದ್ರು. ಕೊನೆಗೆ ನೋಡ್ರಿ ಕೀ ಅದೆಲ್ಲ ಕೀ. ಹೆಚ್ಚು ಕಮ್ಮಿ ಒಂದು 4-5 ಅವರ್ ವೇಸ್ಟ್ ಆವತ್ತು. ಹಂಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸೂಪರ್ ಹಿಟ್ ಸಿನಿಮಾ ಇದೇ 27ನೇ ತಾರೀಕು ಬರ್ತಾ ಇದೆ. ಬಿಗ್ ಬಾಸ್ ನಂತರ ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳು ಬಂದಿದೆ. ಚೌಕಿದಾರ್ ಆಗಿರ್ಬೋದು, ಅದನ್ನೇ ರೀಸೆಂಟಾಗಿ ಬಂದಿರುವಂಥ ಒಂದಷ್ಟು ಸಿನಿಮಾಗಳೆಲ್ಲನೂ ಕೂಡ. ಸೊ ಸೂಪರ್ ಹಿಟ್ ಸಿನಿಮಾದಲ್ಲಿ ಗಿಲ್ಲಿ ಅವರ ಪಾತ್ರ ಯಾವ ರೀತಿ ವಿಭಿನ್ನವಾಗಿದೆ ಅಂತ?
ಈ ಕಥೆನೇ ವಿಭಿನ್ನ ಸರ್. ಕಥೆನೇ ಒಂದು ಕಾಮಿಡಿ ಜರ್ನಿ ಕತೆ ಆಗಿರೋದ್ರಿಂದ ಇಲ್ಲೇನು ಒಡಿ ಬಡಿ ಕಡಿ ಸಾಂಗು ಇದು ಆ ಥರ ಏನಿಲ್ಲ ಸರ್. ನನ್ನ ಕ್ಯಾರೆಕ್ಟರ್ ಹೆಂಗೈತೆ ಈಗ ನ್ಯಾಚುರಲಾಗಿ ಹೆಂಗಿರ್ತದೆ ಸೇಮ್ ನ್ಯಾಚುರಲಾಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟು ಸರ್ ಇಲ್ಲಿ. ಸೊ ಯಾವ ಥರದಂತಹ ಗಿಲ್ಲಿ ನಟ ಅವರನ್ನು ವಿಭಿನ್ನವಾಗಿ ನೋಡಬಹುದು? ಅಂದರೆ ಇವಾಗ ಕಾಮಿಡಿ ಅಂತಂದರೆ ನಿಮ್ಮದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ, ಅದ್ರ ಜೊತೆಗೆ ನಿಮ್ಮ ಕಾಮಿಡಿ ಟೈಮಿಂಗ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಈ ಒಂದು ಸಿನಿಮಾದಲ್ಲಿ ವಿಭಿನ್ನವಾದಂತಹ ಬೇರೆ ಥರದ ಗಿಲ್ಲಿ ನಟನನ್ನು ನೋಡಬಹುದಾ ಅಂತ? ಅದೇ ಫಸ್ಟ್ ಹಾಫು ಒಂದಷ್ಟು ಸೀರಿಯಸ್ಸು, ಅಂದರೆ ಕಾಮಿಡಿನೇ, ಬಟ್ ನಾನು ಸೀರಿಯಸ್ ಆಗಿರ್ತೀನಿ. ಸೆಕೆಂಡ್ ಹಾಫು ಒಂಚೂರು ಕಾಮಿಡಿ, ಅಂದರೆ ಫುಲ್ ಕಾಮಿಡಿ ಆ ಥರ. ಸೊ ಇಬ್ಬರ ಹೀರೋಗಳು, ಒಬ್ಬ ನಾಯಕ ನಟಿ, ಹೆಂಗಿರುತ್ತೆ? ಏನು ಟ್ರಯಾಂಗಲ್ ಲವ್ ಸ್ಟೋರಿ ಏನಾದ್ರು ಇಟ್ಟಿದ್ದಾರಾ? ಯಾವ ಥರ ಇರುತ್ತೆ ಅಂತ? ಹೀರೋಯಿನ್ಗೂ ನನಗೂ ಸಂಬಂಧವೇ ಅಯ್ಯೋ, ಅದು ಕತೆ ಬಿಟ್ಟು ಹಂಗೆ ಆಗ್ಬಿಡ್ತದೆ ಬಿಡಿ. ಇವ್ರದ್ದು ಬಿಡಿ, ಅಯ್ಯೋ ಬೇಡ. ಆಮೇಲೆ ಪ್ರೊಡ್ಯೂಸರ್ ಡೈರೆಕ್ಟರ್ ನೋಡ್ಬಿಟ್ಟು ಏನು ಕತೆನಲ್ಲಿ ಹೇಳ್ಬಿಟ್ಟು ನೀವು ಕೇಳ್ತೇನೆ ಇದ್ರಿ, ನಾನು ಹೇಳ್ತೇನೆ ಅವನಿಗೆ. ಅದೇ ಅಷ್ಟೇ ಸರ್. ಹೀರೋಯಿನ್ ಏನಿಲ್ಲ ನಮಗೆ. ಮಾಮೂಲಿ ನಮಗೆ ಆ ಹೀರೋಯಿನ್ ಕೊಟ್ಟರು ಆವಾಗ ಈಗಲ್ಲ ಸರ್. ಅದೇ DKD ಮುಗಿದ್ಮೇಲೆ ಇದು ಆಗಿದ್ದು. ಹೀರೋಯಿನ್ ಅಂತ ಏನಿಲ್ಲ. ಹೀರೋಯಿನ್ ಅದೇ ಅವರಿಬ್ಬರದ್ದು ಲವ್ ಟ್ರ್ಯಾಕ್ ಇರ್ತದೆ. ನಾನು ಸುಮ್ಮನೆ ಸರ್ ಅಯ್ಯೋ ಬಿಡಿ ಸರ್, ಅಣ್ಣ ಸುಮ್ಮನೆ ಆಮೇಲೆ ಡೈರೆಕ್ಟ್ರು ಆಮೇಲೆ ನೋಡ್ಬಿಟ್ಟು ಮೊದಲೇ ಹೇಳೋರು ಸುಮ್ಮಿರ್ರಿ. ಎಸ್, ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಂತೂ ಅಂತ ಮಿಂಚ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಆಗಿದ್ರ. ಸೊ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಏನೋ ಸಿಗ್ತಾ ಅಂತ? ಇಲ್ಲ, ಅದು ಇನ್ನೂ ಆಗಿಲ್ಲ ಅಣ್ಣ. ಹೋಗ್ಬೇಕು. ಈ ವಾರ ಹೋಯ್ತೀನಿ, ನಾಳೆ ಇದ್ರಂಗೆ ಹೋಗಿ ಒಂದು 10 ನಿಮಿಷ, ಒಂದು ಕಾಲು ಗಂಟೆ ಇದ್ದೆ ಮೊನ್ನೆ ಹೋಗಿದಾಗ. ಸ್ಟಾರ್ಟಿಂಗ್ ಒಂದು 15 ದಿನದ ಇಂಚರಿ. ಆಮೇಲೆ ಬಂದ್ಬಿಟ್ಟೆ. ಇಲ್ಲೇ ಕೆಲಸ ಕಾರ್ಯ ಅವು ಇವು ಅಂತ ಹೋಗ್ಬೇಕು. ಬಿಗ್ ಬಾಸ್ ಬಿಫೋರ್ ಏನೆಲ್ಲ ಇತ್ತು, ಬಿಗ್ ಬಾಸ್ ಆದ ನಂತರ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಜನರ ಪ್ರೀತಿ ಸಿಕ್ಕಿದೆ, ಎಲ್ಲೇ ಹೋದ್ರೂ ಕೂಡ ರೆಕಗ್ನೈಸೇಷನ್ ಸಿಕ್ಕಿದೆ, ಜನ ಗಿಲ್ಲಿ ಅಂತ ಸೆಲ್ಫಿ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಫ್ಯಾಂಡಮ್ ಅನ್ನುವಂಥದ್ದನ್ನು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಗಿಲ್ಲಿಯವರು ಅಂತ? ಅದೇ ಇವಾಗ ನಾನು ಮುಂಚೆನೂ ನೀವು ಸಿಕ್ಕಿದಾಗ ಹೇಳ್ತಿದ್ದಲ್ಲ, ಹ್ಯಾಂಗ್ ಅವರಿಂದ ಆಚೆಗೆ ಬಂದಿಲ್ಲ ಅಂತ. ಈಗ ಒಂದು 4-5 ದಿನ, ಒಂದು ವಾರದಿಂದ ಪರವಾಗಿಲ್ಲ. ಪ್ರೆಸೆಂಟಿಗೆ ಬರ್ತಾವನು ಇಲ್ಲಿ ಹೊರಗಡೆಗೆ, ಬಿಗ್ ಬಾಸಿಂದ ಆಚೆ ಚೂರೇ ಬರ್ತಾಯಿದ್ದೀನಿ ಆಚೆ. ಆ ರೊಟೀನ್ ಒಂದು ಸೆಟ್ ಆಗ್ಬಿಟ್ಟಿರುತ್ತೆ ಗೊತ್ತಣ್ಣ ಅಲ್ಲಿ. ಈಗ ನಾವು ಬಿಗ್ ಬಾಸಲ್ಲಿ ಇದ್ದಾಗ ಹೆಚ್ಚು ಕಮ್ಮಿ ಬಿಸಿಲು ನೋಡ್ಬಿಟ್ಟು ಮಾತ್ರ ನಮಗೆ ಗೊತ್ತಾಯ್ತಿದ್ದು ಬೆಳಗು ಅಂತ. ಹೆಚ್ಚು ಕಮ್ಮಿ 10-11 ಗಂಟೆ ಅನ್ನೋ ಆ ಟೈಮಲ್ಲಿ ಹೇಳ್ತಿದ್ದು. ತಿಂಡಿ ತಿಂತಿದ್ದೆ 2 ಗಂಟೆ, ಎಲ್ಲ ರೆಡಿ ಮಾಡಿ ಸ್ನಾನ ಗೀನ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ 1 ಗಂಟೆ 2 ಗಂಟೆ. ತಿರ್ಗಾ ಊಟ ಮಾಡ್ತಿದ್ದು ಮತ್ತೆ ನೈಟು. ಅದು ರೊಟೀನ್ ಹಂಗೆ ಅಡ್ಜಸ್ಟ್ ಆಗ್ಬಿಟ್ಟಿತ್ತಲ್ಲ. ಈಗ ತಿರ್ಗಾ ಇಲ್ಲಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ, ಆಚೆಗೆ ಬಂದ್ಬಿಟ್ಟು ಅಡ್ಜಸ್ಟ್ ಆಗಬೇಕು ಅಂದ್ರೆ ಕಷ್ಟ. ಈಗ ನಾನು ಮಲ್ಕೋಬೇಕು ಅಂದ್ರೂ ನಾನು 12 ಗಂಟೆಗೆ ನಿದ್ದೆ 11 ಗಂಟೆ 12 ಗಂಟೆಗೂ ನಿದ್ದೆ ಬರೋದಿಲ್ಲ. 3 ಗಂಟೆ ಆಯ್ತದೆ, 3-4 ಗಂಟೆ. ಇದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ. ಇದ್ರ ಮಧ್ಯದಲ್ಲಿ ಈಗ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಪ್ರೋಗ್ರಾಮ್ಗಳು ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ. ಇದನ್ನೆಲ್ಲ ಅದು ಹೆಂಗೆ ಅಂದರೆ, ಈಗ ಈಗ ಹೊರಗಡೆ ಹೋದಾಗ ಇದೆಲ್ಲ ಖುಷಿ, ಆ ಜನ ಇದೆಲ್ಲ ಪ್ರೀತಿ ಎಲ್ಲ ನೋಡ್ಬಿಟ್ಟು ಖುಷಿ ಆಯ್ತದೆ. ಇನ್ನೊಂದು ಈ ನಿದ್ದೆ ಊಟ ಈ ವಿಚಾರದಲ್ಲಿ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅನ್ನೋದೊಂದು ಆಯ್ತೀನಿ. ಈಗ ಆಯ್ತಾ ನಿಧಾನಕ್ಕೆ. ಎಸ್, ಸಾಕಷ್ಟು ಜನ ನಿಮಗೆ ಪ್ರಶಂಸೆಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಅದರೊಟ್ಟಿಗೆ ಮೊನ್ನೆನೂ ಕೂಡ ಹೇಳಿದ್ರಿ ಕೂಡ, ಜಮೀನೆಲ್ಲ ತೊಗೊಂಡಿದ್ದಾರೆ ಅಂದು ಹೆಂಗೆ ಅಂತ. ಬಿಗ್ ಬಾಸ್ ದುಡ್ಡು ಬಂತ, ಏನು ಮಾಡಿದ್ರಿ, ಏನೆಲ್ಲ ಪ್ಲಾನ್ಸ್ ಇದೆ ಅಂತ? ಇನ್ನೊಂದು ಹೇಳ್ಬೇಕಂದ್ರೆ, ಬಿಗ್ ಬಾಸ್ ದುಡ್ಡು ಇನ್ನೊಂದು 15 ದಿನ ಆಗ್ಬೋದು ಬರೋದು. ಬಂದೈತೆ, ಅಕೌಂಟಿಗೆ ಬರೋದು ಇನ್ನೊಂದು 15 ದಿನ ಆಗ್ಬೋದು. ಎರಡನೇದು ನಾನು ಕೇಳೋದು ಅದೇ ಕಾರಣ. ಈಗ 1 ಎಕರೆ ಜಮೀನೇ 50 ಲಕ್ಷ. 20 ಎಕರೆ ಜಮೀನು ಎಲ್ಲಣ್ಣ ತಗೋಕ್ಕಾದದು? ಏನು 1 ಎಕರೆಗೆ 1 ಲಕ್ಷವಾ? ಯಾರು ಕೊಟ್ಟರು? 1 ಎಕರೆಗೆ ಒಂದು 2 ಲಕ್ಷಕ್ಕೆ 1 ಎಕರೆ ಯಾರು ಕೊಟ್ಟರು? ಅದು ಗೊತ್ತಿಲ್ಲ ಅದು ಹೆಂಗಿದಾಯ್ತು ಅಂತ. ದುಡ್ಡು ಬರ್ತದೆ ಇನ್ನೊಂದು 15 ದಿನದಲ್ಲಿ ಬರ್ತದೆ. ಆ್ಯಕ್ಚುಲಿ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಇದರಲ್ಲಿ ಹೇಳ್ತಾ ಇದ್ರು, ಆ್ಯಕ್ಚುಲ್ ಬಿಗ್ ಬಾಸ್ ವಿನ್ನರು ಗಿಲ್ಲಿ ನಟ ಅವರಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಅಂತ ಹೇಳ್ಬಿಟ್ಟು. ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ನೋಡಿದಾಗ ಆ ಫೀಲ್ ಏನು ಅನ್ನಿಸ್ತು ಅಂತ? ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮಾತಾಡೋರಲ್ಲ, ಅಟ್ಲೀಸ್ಟು ಹಿಂಗೆ ಬಿಗ್ ಬಾಸ್ ಅಸೆಂಬ್ಲಿ, ಅದು ಸಖತ್ ಖುಷಿ ಆಯಿತು. ಈಗ ನಾನು ಅದು ನೋಡ್ತಾ ಇರ್ತೀನಿ ಸರ್. ಈಗ ಮಾತಾಡೋದು, ಈ ರಾಜಕೀಯ ನಾಯಕರುಗಳು ಮಾತಾಡೋದೆಲ್ಲ ನೋಡ್ತಾ ಇರ್ತೀನಿ. ಅಲ್ಲಿ ಈಗ ನಮ್ಮದೊಂದು ಟಾಪಿಕ್ ತಗೊಂಡು ಮಾತಾಡಿದ್ರೆ ನಂಗೆ ಖುಷಿ ಆಯಿತು ಸರ್. ಇಲ್ಲಿ ಗಂಟೆ ರೀಚ್ ಆಗೋದಲ್ಲ, ಅಸೆಂಬ್ಲಿ ಗಂಟೆ ಬಿಗ್ ಬಾಸ್ ಒಂದು ಶೋಲಿ ವಿನ್ ಆಗಿರೋದು ಸಖತ್ ಖುಷಿ ಆಯಿತು ಸರ್. ನಿನ್ನೆ ಅಷ್ಟೇ ದರ್ಶನ್ ಅವರ ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ವಿಶ್ ಮಾಡಿದ್ರಿ. ಸೊ ಹೆಂಗೆ ಅನ್ನಿಸ್ತು, ಯಾವ ಥರ ಅನ್ನಿಸ್ತು, ಯಾವಾಗ ಭೇಟಿ ಆಗ್ತೀರಾ ಅಂತ? ಅದೇ ನಾನು ಹೇಳಿದ್ನಲ್ಲ, ನಾವೀಗ ಅವಕಾಶ ಇಲ್ಲ, ನಾನು ಅಲ್ಲೇ ಹೋಗಿ ಮೀಟ್ ಮಾಡೋದು. ಆಮೇಲೆ ನಮ್ಮ ದರ್ಶನನ್ನು ನನಗೆ ಅಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ. ಆಚೆ ಬರಬೇಕು, ಅವ್ರ ಮನೇಲಿದ್ದಾಗಲೂ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ಒಂದು ಆ ಫೀಲೇ ಬೇರೆ ಅಲ್ವಾ ಅದು.
ಅದಕ್ಕೆ ಕಾಯ್ತೀನಿ, ಅದು ಎಷ್ಟು ಬಂದಾಗ ಹೋಯ್ತೀನಿ ಮನೆಗೆ. ಸೊ ಮನೆಯವ್ರಿಗೆ ಈಗಾಗಲೇ ಹೇಳಿದೆ, ನಾನು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಅಣ್ಣನ ಮಗಳನ್ನು ನಾನು ಆಗಲೂ ಕೂಡ ನೋಡೋಕ್ಕಾಗಿರಲಿಲ್ಲ. ಅಣ್ಣನ ಮಗ ನೋಡಿದ್ರ, ಮಾತಾಡ್ಸಿದ್ರ, ಏನು ಅನಿಸ್ತು, ಯಾವ ಥರ ಐತೆ ಅಂತ? ನಾನು ನೀವು ನಂಬ್ತಿರೋ ಬಿಡ್ತಿರೋ ಕಳ್ಳ ಹೋದಂಗೆ ಹೋಗಿರೋದು ನೋಡೋಕ್ಕೆ. ನಮ್ಮೂರಿಂದ ಒಂದು 10-12 ಕಿಲೋಮೀಟ್ರ್ ಅವ್ರ ಊರು. 12 ಗಂಟೆ 1 ಗಂಟೆ ರಾತ್ರಿಯಲ್ಲಿ ಹೋಗಿರೋದು. ಅದು ಬೇರೆ ಪಾಪ ಸ್ಕೂಸ್ ಬೇರೆ ಮಧ್ಯರಾತ್ರಿಲಿ ಹೋಗಂಗೆ ಬೇರೆ ಇರಲಿಲ್ಲ. ನನ್ನ ಪರಿಸ್ಥಿತಿನೂ ಹಂಗೆ ಇತ್ತು. ಹೋಗಿ ನೋಡ್ಕೊಂಡು ಚೆನ್ನಾಗದ ಪಾಪು. ನಾನು ಎಷ್ಟು ಒಂದು 3 ತಿಂಗಳು 4 ತಿಂಗಳು ನಾನು ಬಿಗ್ ಬಾಸ್ಗೆ ಹೋದಾಗ ಪಾಪ ಆಗಿರೋದು. ಸಖತ್ ಖುಷಿ ಆಯ್ತು ನೋಡ್ಬಿಟ್ಟು. ಎಲ್ಲ ಒಳ್ಳೇದಾಯಿತು. ಮನೆ ಕಡೆ ಈಗ ನಮ್ಮ ಅಕ್ಕನಿಗೂ ಪಾಪು, ನಮ್ಮ ಅಣ್ಣನಿಗೂ ಪಾಪು, ನಂದು ಹಿಂಗೆ ಎಲ್ಲ ಒಳ್ಳೇದಾಯ್ತು ಇರೋದು ನೋಡಿ ಖುಷಿ ಆಯ್ತದೆ. ಏನು ಹೆಸರಿಟ್ಟಿದ್ರೆ ಅಣ್ಣನ ಮಗನಿಗೆ? ಇನ್ನೂ ಅದು ಏನೇನೋ ಇಕ್ತವ್ರೆ, ಅದು ನಮ್ಮ ನಾಲ್ಗೆನೂ ಒಳ್ಳುದಿಲ್ಲ, ಏನಿಲ್ಲ. ನಿಸ್ವಿಕ್ಕು ಜಸ್ವಿಕ್ಕು ಅನ್ಕೊಂಡು ಯಾವಾಗ ಕಾಳಹಣ್ಣು ಬೋರಣ್ಣು ಇಡ್ತಾರೆ. ಅವಾಗ ಅಂದರೆ ಈಗಿನವು ನೆನಪಿ ಆಗೋದಿಲ್ಲ ಆಳೋದವು ಹೆಸರುಗಳು. ನನಗೆ ಪರವಾಗಿಲ್ಲ, ನಟರ ನಮ್ಮ ಟೈಮಲ್ಲೂ ಪರವಾಗಿಲ್ಲ. ಈಗ ನಮ್ಮ 90 ಕಿಡ್ಸ್ಗೆ ಪರವಾಗಿಲ್ಲ. ಈ ನಾಗರಾಜ, ನಟರಾಜ, ಮಲ್ಲೇಶ, ಮಂಜುನಾಥ ಹಿಂಗಿಟ್ಬಿಟ್ರು. ಇವಾಗೆಲ್ಲ ನಾಲ್ಗೆನೇ ಒಳೋದಿಲ್ಲ ಹೆಸ್ರುಗಳು. ಇವ್ರು ಹೇಳ್ತಾರೆ ನಿಸ್ವಿಕ್ಕು ಜಸ್ವಿಕ್ಕು ಅಂತ ಹೇಳ್ತಾವನಿ, ಕುಸ್ವಿಕ್ಕು ಏನೇನೋ ಹೇಳ್ತಾರೆ. ಅಯ್ಯೋ ಹೋಗಪ್ಪ ತೆಗಿ. ಸೊ ನೆಕ್ಸ್ಟ್ ಮೊನ್ನೆ ಅಷ್ಟೇ ಬಿಗ್ ಬಾಸ್ ಅವ್ರದ್ದೆಲ್ಲನೂ ಕೂಡ ರೀಯೂನಿಯನ್ ಫಂಕ್ಷನ್ ಆಗಿತ್ತು. ಸೊ ಹೆಂಗಿತ್ತು, ಎಂಜಾಯ್ ಮಾಡಿದ್ರಿ, ಯಾವ ಥರ ಇತ್ತು? ವ್ಯಾಲೆಂಟೈನ್ಸ್ ಡೇ ಬೇರೆ ಬಂದಿತ್ತು, ಯಾರಾದರೂ ಪ್ರಪೋಸ್ ಮಾಡಿದ್ರ ಇನ್ಸ್ಟಾಗ್ರಾಮಲ್ಲೆಲ್ಲನೂ? ಟೈಮ್ ಇರಲ್ಲ ನಿಮ್ಗೆ ನೋಡೋದಕ್ಕೆ. ಸೊ ಏನಿಲ್ಲ ಅಣ್ಣ, ಆ ಥರ ಯಾರು ಪ್ರಪೋಸ್ ಗಿಪೋಸ್ ಏನೂ ಮಾಡಲಿಲ್ಲ. ವ್ಯಾಲೆಂಟೈನ್ಸ್ ಡೇ ಅದೇ ಹಂಪಿ ಉತ್ಸವಕ್ಕೆ ಪ್ರೋಗ್ರಾಮ್ ಇತ್ತಲ್ಲ, ಅಲ್ಲೋದು. ಶಿವರಾತ್ರಿ ಪ್ರೋಗ್ರಾಮ್ಗಳು ಒಂದು 3-4 ಅಲ್ಲಿ ಬಿಜಿ ಆಗ್ಬಿಟ್ಟೆ. ಹಂಗೆ ಹಿಂಗೆ ನಡೀತಾ ಇದೆ ಜೀವನ. ಸೊ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರ ಬಿಗ್ ಬಾಸಿಂದ ಬಂದಿರುವಂಥ ಅಮೌಂಟ್ನ? ಅದೇ ನಾನು ಮುಂಚೆನೇ ಹೇಳಿದ್ನಲ್ಲ, ಜಮೀನು ತಗೋಬೇಕು ಅಂತ ನನಗೆ ಆಸೆ ಐತೆ. ಅಷ್ಟಕ್ಕೆಲ್ಲ ಇನ್ನೊಂದು ದುಡ್ಡು ಕೂಡಿಕ್ಕಿ ಸೇರಿಸ್ಬಿಟ್ಟು ಒಂದು ಜಮೀನು ತಗೊಂಡು ಮನೆಗಿನೇ ಇನ್ನೂ ಚೆನ್ನಾಗಿರೋದು ಒಂದು ಮನೆಗಿನೇ ಕಟ್ಕೊಂಡು ಇರಬೇಕು ಅಂತ ಆಸೆ. ರೀಯೂನಿಯನ್ ಫಂಕ್ಷನಲ್ಲಿ ಹೇಳ್ತಾ ಇದ್ರಿ ಕಾವ್ಯ ಅವ್ರಿಗೆ, ಬಿಗ್ ಬಾಸ್ ಮನೆ ಹತ್ರ ಬಂದರೆ ಎಕ್ಸಿರೋದಲ್ಲ, ಮನೆ ಹತ್ರನೇ ಬಂದರೆ ಎಕ್ಸ್ತೀನಿ ಅಂತ ಹೇಳ್ಬಿಟ್ಟು. ಮತ್ತೆ ಮನೆ ಹತ್ರ ಹೋಗಿದ್ರು. ಯಾಕಂತಂದರೆ ಕಾವ್ಯ ಅವ್ರು ನನ್ನ ಇಂಟರ್ವ್ಯೂಲ್ಲಿ ಕೂಡ ಹೇಳಿದರು, ನನಗಿಂತ ನಮ್ಮ ಮನೆಯವರು ಗಿಲ್ಲಿ ನಟ ಅವರಿಗೆ ಫ್ಯಾನ್ಸ್ ಆಗಿದ್ರು, ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಮನೆ ಹತ್ರ ಏನಾದರೂ ಹೋಗಿದ್ರಾ? ಇಲ್ಲ, ಹೋಯ್ತೀನಿ. ಅವರು ನನಗೂ ಆಸೆ ಅವ್ರ ಮನೆಗೆ ಹೋಗ್ಬೇಕು, ಊಟ ಗೀಟ ಮಾಡ್ಕೊಬರ್ಬೇಕು ಅಂತ. ಹೋಯ್ತೀನಿ ಸರ್, ಇಷ್ಟೆಲ್ಲ ಹೋಯ್ತೀನಿ. ಅದೇ ಈ ಕೆಲಸ ಇಲ್ಲಿ ಸ್ವಲ್ಪ ಇದಾಗಿದೆ. ಅದೇ ನಮ್ಮನೆಗೂ ಕಷ್ಟ ಆಯ್ತದೆ ಈಗ ಹೋಗೋದು. ಅದೇ ಇದನ್ನೆಲ್ಲ ಒಂಚೂರು ಫ್ರೀ ಮಾಡ್ಕೊಂಡು. ಶಿವರಾತ್ರಿ ಹಬ್ಬಕ್ಕೆ ಕರೆದಿದ್ರ? ಅವ್ರು ಕರಿತೀನಿ ಹಬ್ಬಕ್ಕೆ ಅಂತ ಹೇಳಿದರು, ನೀವು ಕೂಡ ಹಬ್ಬಕ್ಕೆ ಕರಿತೀನಿ ಅಂದರು ಅಂತ ಹೇಳಿದ್ರಿ. ಸೊ ನಿಮ್ಮ ಹಬ್ಬ ಯಾವಾಗೋ ಗೊತ್ತಿಲ್ಲ, ಕಾವ್ಯ ಶೈವ ಅವರ ಹಬ್ಬ ಅಂತೂ ಶಿವರಾತ್ರಿ ಹಬ್ಬ ಕರೆದಿದ್ರ, ಹೋಗಿದ್ರಾ? ಇಲ್ಲ, ನಮ್ಮ ಹಬ್ಬ ಮುಗೀತು. ನಮ್ಮ ಹಬ್ಬ 7ನೇ ತಾರೀಕು 7ನೇ ತಾರೀಕಲ್ಲಿ ಹೋದ್ವಾರ ಏನೇ ಇತ್ತು. ನಾನೇ ಹೋಗಿರಲಿಲ್ಲ ನಮ್ಮ ಹಬ್ಬಕ್ಕೆ, ನಾನೇ ಲೇಟಾಗಿ ಹೋಗ್ಬಿಟ್ಟೆ. ಆಮೇಲೆ ಇವರು ನಾನೇನು ಮಾಡಿದೆ, ನನಗೂ ಗೊತ್ತಿಲ್ಲ ಹಬ್ಬ ಅವತ್ತೇ ಅಂತ. ಇಲ್ಲಿ ಅವಾಗ ತಾನೇ ಬಂದಿದ್ದಲ್ಲ ಓಡಾಟ ಅದು ಇದು ಅಂತ. ನನಗೂ ಅದ್ರ ಹಿಂದಿನ ದಿನವೇ ಗೊತ್ತಾಗ್ತದೆ, ನಾಳೆ ಹಬ್ಬ. ಮುಂಚೆ ಹೇಳಿದರು ಹಬ್ಬ 7ನೇ ತಾರೀಕು ಅಂತ, ಮರ್ತೋಗ್ಬಿಟ್ಟಿತ್ತು. ಅದ್ರ ಹಿಂದಿನ ದಿನವೇ ಗೊತ್ತಾಗಿದ್ದು ನಾಳೆ ಹಬ್ಬ ಅಂತ. ಆಮೇಲೆ ಫೋನ್ ಮಾಡಿದೆ, ಅವರು ಬೇರೆ ಈವೆಂಟು ಅಲ್ಲಿದ್ದರು. ಸುಮ್ಮನೆ ಈಗ ಅದನ್ನು ಬಿಟ್ಟು ಬರೋಕ್ಕಾಗೋಲ್ವಲ್ಲ ಅಂತ. ಈ ಶಿವರಾತ್ರಿ ಮಾಮೂಲಿ ಕರೀತಾ ಇರ್ತಾರೆ ಫ್ರೀ. ಇದು ದೊಡ್ಡ ಮನೆ ಹಬ್ಬ ಮಾಡಿದ್ವಲ್ಲ, ಆವಾಗಲೂ ಅಲ್ಲೇ ಅಕ್ಷಯ್ ಸ್ಟುಡಿಯೋ ಅಲ್ಲೇ ಪಕ್ಕದಲ್ಲೇ. ಆವಾಗಲೂ ಮನೆ ಅಮ್ಮ ಹೇಳ್ತಿದ್ರು ಊಟ ಗೀಟ ಮಾಡ್ಕೋಗು ಬಾ ಅಂತ. ನಾ ಬೇಗ ಮುಗ್ದೋಗ್ಬಿಡ್ತು ಶೂಟಿಂಗು, ಲೇಟ್ ಆಗ್ಬಿಡ್ತು ನಂದು. ಹಂಗೆ ಅದಕ್ಕೆ ಹೋಗೋಕ್ಕಾಗಿಲ್ಲ. ಹೋಗ್ಬೇಕು. ಸೊ ಈಗ ನೀವು ಈ ರೀಸೆಂಟಾಗಿ ಒಂದು ವಿಚಾರ ಸಾಕಷ್ಟು ವೈರಲ್ ಆಗಿತ್ತು, ಗಿಲ್ಲಿ ನಟ ಅವರು ಫ್ಯಾನ್ಸ್ನ ಭೇಟಿ ಆಗ್ತಿಲ್ಲ ಅನ್ನೋವಂಥದ್ದು ವಿಚಾರ. ಸಾಕಷ್ಟು ಜನ ಒಂದೊಂದು ಥರ ಮಾತಾಡಿದ್ರು. ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡಲ್ಲ. ಬಿಕಾಸ್ ಯಾಕಂತಂದರೆ ಈಗ ತಾನೇ ಹೇಳ್ತಾ ಇದೆ, ಬಂದಾಗಿಂದನೂ ಕೂಡ ನಿಮ್ಮ ಮುಖದಲ್ಲಿ ಈಗ ಮೊನ್ನೆಗಿಂತ ಕಂಪೇರ್ ಮಾಡ್ಕೊಂಡು ಈಗ ಸ್ವಲ್ಪ ಪರವಾಗಿಲ್ಲ, ಬಿಕಾಸ್ ಒಂದಷ್ಟು ನಿದ್ದೆಯನ್ನು ಮಾಡಿದ್ದೀರಾ ಅನ್ನೋವಂಥದ್ದು. ಇನ್ನೊಂದೇನಂತಂದರೆ ಲೈಕ್ ಏನಂತಂದರೆ ಒಂದೊಂದು ಊರಲ್ಲಿ ಒಬ್ಬೊಬ್ಬ 10 ಜನ ಅಥವಾ ಒಂದೊಂದು 100 ಜನ ಫ್ಯಾನ್ಸ್ನ ಭೇಟಿ ಆಗಬೇಕು ಅಂತಂದ್ರೂ ಕರ್ನಾಟಕದಾದ್ಯಂತ ಇರುವಂತಹ ಗಿಲ್ಲಿಯವರ ಫ್ಯಾನ್ ಕ್ರೇಜ್ಗೆ ಇಡೀ ಒಂದು ವರ್ಷ ಮೀಸಲಿರಿಸಿದ್ರು ಕೂಡ ಸಾಕಾಗೋದಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಥರದ ಆಯಾಮಗಳಲ್ಲಿ ಮಾತಾಡಿದ್ರು ಕೂಡ. ಸೊ ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ಇಲ್ಲ, ಅದು ತಪ್ಪು ಅಂತಲೂ ಹೇಳೋಕ್ಕಾಗೋಲ್ಲ ಅಣ್ಣ. ಈಗ ಅವ್ರಿಗೂ ಒಂದು ಇರ್ತದೆ ಗೊತ್ತಾ, ಗಿಲ್ಲಿ ಆಚೆಗೆ ಬರ್ತಾನೆ ಅಂದರೆ ಈಗ ಹೆಂಗೆ ಕನೆಕ್ಟ್ ಆಗ್ಬಿಟ್ಟವ್ರೆ ಅಂದರೆ ಅಣ್ಣ, ಎಲ್ಲ ಒಂದು ಮನೆ ಮಗನ ಥರ ನೋಡ್ತಾರೆ. ನಮ್ಮನ್ನು ಮಾತಾಡಿಸ್ಬೇಕು, ಬರಬೇಕು, ಸಪೋರ್ಟ್ ಮಾಡಿದ್ದೀವಿ ಅಂತ. ಅದು ತಪ್ಪಲ್ಲ ಅಣ್ಣ. ಅದೇ ಎಷ್ಟಾಯ್ತದೆ ಅಷ್ಟು. ಈಗ ನಾನು ಯಾಕೆ ಈ ಶಿವರಾತ್ರಿ ಫಂಕ್ಷನ್ ಈ ಥರ ಫಂಕ್ಷನ್ಗಳಿಗೆ ಯಾಕೆ ಒಪ್ಕೊಯ್ತೀನಿ, ಅದೊಂದು ಅಟ್ಲೀಸ್ಟ್ ಅಲ್ಲಿ ನೋಡ್ದಂಗೆ ಆಯ್ತದಲ್ಲ.
ಇಂಡಿವಿಜುವಲಾಗಿ ಹೋಗಿ ಮಾತಾಡ್ಸಿಲ್ಲ ಅಂದರೂ ಅಲ್ಲಿ ಊರಿಗೆ ಹೋಗಿಲ್ಲ ಅಂದರೂ ಒಂದು ಈಗ ದೊಡ್ಡ ಫಂಕ್ಷನ್, ಈಗ ಹಂಪಿ ಉತ್ಸವ ಎಷ್ಟು ದೊಡ್ಡದು, ಎಷ್ಟು ಜನ ಸೇರಿದರು, ಆ ಥರ ಎಷ್ಟಾಯ್ತದೆ ಅಷ್ಟು. ಈಗ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗೋಲ್ಲ. ಹಂಗೆ ಕನೆಕ್ಟ್ ನಾನು ತಗೊಂಡ ಈಗ ಮನೆ ಮಗನ ಥರ ನೋಡ್ತವ್ರೆ, ಅವ್ರು ಏನು ಮಾಡ್ರೂ ತಪ್ಪಿಲ್ಲ. ಈಗ ನಾನು ಮನಸ್ಸಲ್ಲಿ ತಪ್ಪು ಮಾಡ್ತಾ ಇರ್ತೀನಿ, ನಾನು ಏನು ಮಾಡಬೇಕು ಏನು ಅಂತ ಒಂದೊಂದು ಟೈಮ್ ಗೊತ್ತಾಗೋದಿಲ್ಲ. ಅದೇ ಅದನ್ನು ತಿದ್ಕೊಂಡು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಂಡು ಹೋಗ್ಬೇಕಷ್ಟೆ. ಈಗ ಬಿಗ್ ಬಾಸ್ ನಂತರ ಒಂದಷ್ಟು ಸಿನಿಮಾ ಅವಕಾಶಗಳು ಇನ್ನೂ ಜಾಸ್ತಿ ಆಗಿದೆ. ಸೊ ಎಷ್ಟು ಅವಕಾಶಗಳು ಬಂದಿದೆ, ನೆಕ್ಸ್ಟ್ ಮುಂದಿನ ನಡೆ ಏನು ನಿಮ್ಮದು ಅಂತ? ಯಾಕಂತಂದರೆ ಸೊ ಬಿಗ್ ಬಾಸ್ ನಂತರ ಒಂದಷ್ಟು ಗೊಂದಲಗಳಿರುತ್ತೆ, ಏನು ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಒಂದು ಬಿಫೋರ್ ಬಿಗ್ ಬಾಸ್ ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳೆಲ್ಲ ಈಗ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಇರುವಿಕೆಯಲ್ಲಿ ಸಾಕಷ್ಟು ಒಂದು ಪ್ರಚಾರದ ಅಗತ್ಯನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಆ್ಯಕ್ಟ್ ಮಾಡಿದ್ರೆ ಅಂತಂದರೆ ಆ ಸಿನಿಮಾ ಪ್ರಚಾರನೇ ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಡೈರೆಕ್ಟರ್ ವಿಜಯನಂದನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಈಗ ಎಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ? ಅಫ್ಕೋರ್ಸ್ ಒಂದು 100 ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಸೊ ಹೆಂಗೆ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅಂತ? ಅಣ್ಣ, ನಾನು ಈಗ ಗಿಲ್ಲಿದು ಬಿಟ್ರೆ ಪ್ರಚಾರನೇ ಬೇಡ, ಇದೇ ಬೇಡ, ಅದೆಲ್ಲ ಸುಳ್ಳು ಅಣ್ಣ. ಯಾಕೆಂದರೆ ನಾನು ಇಂಡಸ್ಟ್ರಿಲಿ ಒಂಚೂರು ಗೊತ್ತಿರೋದ್ರಿಂದ, ಕೆಲಸ ಮಾಡಿರೋದ್ರಿಂದ, ನನ್ನ ಅನುಭವದಲ್ಲಿ ಹೇಳೋದಾದರೆ ಸಿನಿಮಾ ಬೇರೆ, ರಿಯಾಲಿಟಿ ಶೋ ಬೇರೆ ಅಣ್ಣ. ಈಗ ಓಕೆ ಆಯಿತು, ರಿಯಾಲಿಟಿ ಶೋಲಿ ಗುರ್ತಿಸ್ಕೊಂಡೆ ಎಲ್ಲ ಆಯಿತು, ನೋಡಿದ್ರು, ಖುಷಿಪಟ್ಟರು, ಇಷ್ಟಪಡ್ತಾರೆ, ಎಲ್ಲ ಸರಿ. ಈಗ ಸಿನಿಮಾ ಬೇರೆ ಅಲ್ವಣ್ಣ. ಈಗ ಸಿನಿಮಾ ಥಿಯೇಟ್ರ್ ಆಡಿಯನ್ಸೇ ಬೇರೆ ಇರ್ತಾರೆ, ಥಿಯೇಟ್ರಿಗೆ ಬಂದು ನೋಡೋರೇ ಬೇರೆ ಇರ್ತಾರೆ. ಥಿಯೇಟ್ರಿಗೆ ಬಂದು ಅವ್ರಿಗೆ ಇಷ್ಟ ಆಗಬೇಕು, ಅವ್ರಿಗೆ ಇಷ್ಟ ಆದರೆ ಈಗ 4 ಜನ ಕೇಳ್ತಾರೆ, ಫ್ಯಾಮಿಲಿಯವ್ರು ಕರ್ಕೊಬರ್ತಾರೆ, ಈ ಥರ ಇರ್ತದೆ ಅಣ್ಣ ಅದು. ಈಗ ನಾವು ಏನೇ ಮಾಡಿದ್ರು, ಏನೇ ಪ್ರಮೋಷನು, ಏನೇ ಪಬ್ಲಿಸಿಟಿ, ಏನು ಹೇಳಿ ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ಸಿನಿಮಾ ಫಸ್ಟ್ ಆಪಲ್ಲೇ ರಿವ್ಯೂ ಕೊಟ್ಬಿಡ್ತಾರೆ, ಫೋನಲ್ಲಿ ರಿವ್ಯೂ ಕೊಟ್ಬಿಡ್ತಾರೆ. ಈ ಸಿನಿಮಾ ಹಿಂಗೈತೆ, ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತ ರಪ್ಪ ಅಂತ ಅಲ್ಲೇ ಗೊತ್ತಾಗ್ಬಿಡ್ತದೆ. ಹಂಗೆ ಈಗ ನಾನು ಇರೋದ್ರಿಂದ ಎಲ್ಲ ಆಗ್ಬಿಡ್ತದೆ, ಅದು ಸುಳ್ಳಣ್ಣ. ಸಿನಿಮಾನೇ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಷ್ಟೇ. ಅವಕಾಶಗಳು ಯಾವ ರೀತಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ? ಯಾರಾದರೂ ದೊಡ್ಡ ಸ್ಟಾರ್ ನಟರು ಆ್ಯಕ್ಟ್ ಮಾಡುವಂಥ ಚಾನ್ಸ್ ಏನೋ ಸಿಕ್ಕಿದೆಯಾ ಅಂತ? ಅದೇ ಅಣ್ಣ, ಮಾತುಕತೆಗಳು ನಡೀತಾವೆ ಒಂದಷ್ಟು. ಅದೇ ಯಾವುದು ಇನ್ನೂ ಫೈನಲ್ ಆಗಿಲ್ಲ. ಮಾತುಕತೆಗಳು ನಡೀತಾವೆ. ಫೈನಲ್ ಆದಮೇಲೆ ನಿಮಗೆ ಗೊತ್ತಾಗಿ ಆಯ್ತದೆ, ನಿಮಗೆ ಗೊತ್ತಿಲ್ಲದಿರೋದೇನು ಫಸ್ಟ್ ನಿಮಗೆಲ್ಲ ಗೊತ್ತಾಗೋದು. ಸೊ ಇನ್ನೊಂದು ವಿಚಾರ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತು. ನೀವು CM ಅವ್ರನ್ನ ಭೇಟಿ ಆಗ್ತೀರಾ, DCM ಅವ್ರನ್ನ ಭೇಟಿ ಆಗ್ತೀರಾ, ಅದ್ರ ಜೊತೆಗೆ ದೊಡ್ಡ ಸ್ಟಾರ್ ನಟರ ಶಿವಣ್ಣ ಆಗಿರ್ಬೋದು, ಜಗ್ಗೇಶ್ ಸರ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಆಗ್ತೀರಾ. ಅಂಥ ಒಂದು ಸಂದರ್ಭದಲ್ಲಿ ಏನು ಅಂತಂದರೆ ಗಿಲ್ಲಿ ನಟ ಅವರು ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ ಬರ್ತಾರೆ. ಹಾಗಾಗಿ ಒಂದು ಕಡೆ ಸ್ಟಾರ್ ನಟರನ್ನ ಭೇಟಿ ಆಗ್ತಿದ್ದಾರೆ, ಮತ್ತೊಂದು ಕಡೆ ಪೊಲಿಟಿಷಿಯನ್ಸನ್ನು ಭೇಟಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ? ಹಂಗಲ್ಲ ಅಣ್ಣ, ಅದು ನನಗೆ ಅದ್ರ ಬಗ್ಗೆ ಈ ರಾಜಕೀಯದ ಬಗ್ಗೆ ನಂಗೆ ಗೊತ್ತಿರಲ್ವಣ್ಣ. ಈಗ ಯಾವುದೇ ಫೀಲ್ಡ್ ಆದರೂ ತಿಳ್ಕೊಂಡಿರ್ಬೇಕಲ್ಲ ಅದ್ರ ಬಗ್ಗೆ. ಈಗ ಕೈ ಸುಟ್ಕೋದು ಅಂತಾರೆ ಗೊತ್ತಾ? ಈಗ ಏನು ಮಾಡಿದೆ, ಅಯ್ಯೋ ಯಾವುದೋ ಬಿಸ್ನೆಸ್ಗೆ ಕೈ ಸುಟ್ಕೊಬಿಟ್ಟೆ ಅಂತಾರೆ ಗೊತ್ತಾ? ಕೈ ಯಾಕೆ ಸುಟ್ಕೊಬಿಡೋದು ಅಂದರೆ ಅವ್ರಿಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ ಅಂತ. ಈಗ ಯಾವುದೇ ಪ್ರೊಫೆಷನ್ಗೆ ಹೋಗ್ತೀನಿ, ಏನಾರೋ ಒಂದು ಮಾಡ್ತೀನಿ, ಯಾವ ಕೆಲಸಕ್ಕಾರ ಹೋಗ್ತೀನಿ ಅಂದರೆ ಅದ್ರ ಬಗ್ಗೆ ಒಂದು 30% ನಾಲೆಡ್ಜ್ ಇರಬೇಕು. ಇಲ್ಲಾಂದರೆ ಅಲ್ಲಿ 0ಇಂದ ಸ್ಟಾರ್ಟ್ ಮಾಡಬೇಕು. ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಆಸಕ್ತಿ ಬಂದು ಅದ್ರ ಮೇಲೆ, ಒಂದು ಪ್ರೊಫೆಷನ್ ಮೇಲೆ ಆಸಕ್ತಿ ಬಂದು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಅದಾಗಬೇಕು. ಈಗ ಸಡನ್ನಾಗಿ ನನಗೆ ಇದು ಒಂದು ಜನ ಹಿಂಗೆ ಗುರ್ತಿಸ್ತವ್ರೆ, ಇದು ಮಾಡ್ತವ್ರೆ ಅಂದ ತಕ್ಷಣ ನಾನು ನನ್ನ ಫೀಲ್ಡ್ ಬಿಟ್ಬಿಟ್ಟು ಆ ಫೀಲ್ಡ್ಗೆ ಹೋದ್ರೂ ತಪ್ಪಾಗ್ಬಿಡ್ತದೆ ಅಣ್ಣ. ಅದು ನನಗೆ ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಏನು ಎತ್ತ ಅಂತ. ಈ ಫೇಮ್ ಅಲ್ಲಿ ಯೂಸ್ ಮಾಡ್ಕೋಕ್ಕೆ ಇಷ್ಟಪಡೋದಿಲ್ಲ ಅಣ್ಣ. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ರಾಜಕೀಯದ ಬಗ್ಗೆ. ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿದ್ರಲ್ಲ ರಾಜಕೀಯ ನಾಯಕರು. ಅಷ್ಟೊಂದು ರಿಯಾಲಿಟಿ ಶೋ ನೋಡ್ಬಿಟ್ಟು ಅದರಲ್ಲಿ ಒಬ್ಬ ಕಂಟೆಸ್ಟೆಂಟ್ನ ಗುರುತಿಸಿ ಅಷ್ಟೊಂದು ಸಪೋರ್ಟ್ ಮಾಡಿದ್ರಲ್ಲ ಅವರು, ನಮ್ಮ ಜಗ್ಗೇಶ್ ಸರು, ಶಿವಣ್ಣ ಸರು, ದರ್ಶನ್ ಸರು, ಅವ್ರ ಫ್ಯಾನ್ಸು, ಸುದೀಪಣ್ಣ, ಪ್ರತಿಯೊಬ್ಬರು ಅವರು ಒಬ್ಬರು ಇಬ್ಬರು ಅಂತ ಹೇಳೋಕ್ಕೋಗಿಲ್ಲ, ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಿದ್ರಲ್ಲ. ಅದಕ್ಕೆ ಹೋಗಿ ಒಂದು ಕೃತಜ್ಞತೆ, ಖುಷಿ, ಆ ಖುಷಿನ ಹಂಚ್ಕೊಳಕ್ಕೆ ಹೋಗಿದ್ದಷ್ಟೇ. ರಾಜಕೀಯಕ್ಕೆ ಐಡಿಯಾ ಇಲ್ಲ ಅಣ್ಣ ಅಷ್ಟು ನನಗೆ ಅದ್ರ ಬಗ್ಗೆ. ಒಂದೇ ದಿನ ಒಂದು ಸಿನಿಮಾ ರಿಲೀಸ್ ಆಗುವಂಥದ್ದು ನಾವು ನೋಡಿರ್ತೀವಿ, ಆದರೆ ಒಂದೇ ದಿನ ನಿಮ್ಮ 2 ಸಿನಿಮಾಗಳು ರಿಲೀಸ್ ಆಗ್ತಿರೋವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಇನ್ನೊಂದು ಯಾವ ಸಿನಿಮಾಗೆ ಹೋಗ್ತಾರೆ ಗಿಲ್ಲಿ ನಟ ಅವರು ಅನ್ನುವಂಥದ್ದು ಕೂಡ ಒಂದಷ್ಟು ಗೊಂದಲದ ಪ್ರಶ್ನೆ ಆಗಿದೆ. ಒಂದು ಕಡೆ ಸೂಪರ್ ಹಿಟ್ ಆಗಿದೆ, ಮತ್ತೊಂದು ಕಡೆ ಹಯಗ್ರೀವ, ಎರಡೂ ಕೂಡ ಫೆಬ್ರವರಿ 27ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಹೆಂಗೆ ಯಾವ ಥರ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ಅದೇ ಅಣ್ಣ, 2 ಸಿನಿಮಾನು ಅದೇ ಖುಷಿ ಐತೆ. 2 ಸಿನಿಮಾನು ಬತ್ತೇ ಇರೋದು, 2 ಸಿನಿಮಾನು ನೋಡ್ತೀನಿ. 2 ನಮ್ಮ ಸಿನಿಮಾನೇ ಅಲ್ವಾ. ಫೈನಲಿ ಕರ್ನಾಟಕದ ಜನತೆಗೆ ಏನು ಹೇಳ್ತೀರಾ ಅಂತ? ಏನಿಲ್ಲ, ಹಿಂಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ, ಕೊನೆವರೆಗೂ ಉಳಿಸ್ಕೊತೀನಿ ಅಷ್ಟೇ. ಅಣ್ಣ ಎಲ್ಲ ಒಂದೊಂದು ವರ್ಡ್ ಆನ್ಸರೇ. ನಾನು ಮಾತಾಡಿ ನನಗೆ ಸುಸ್ತಾಗ್ಬಿಡ ಸುಮ್ಮನೆ. ಮಾತೇ ಖಾಲಿ ಆಗೋಯ್ತು ಒಂದೊಂದು ಟೈಮ್. ಯಾರಿಗಾದ್ರು ಪ್ರ್ಯಾಂಕ್ ಮಾಡೋಣ? ಬೇಡ ಸುಮ್ಮನೆ. ಒಂದು ನಿಮಿಷ ನೋಡೋಣ ಇರಿ. ಯಾರಿಗೆ ಬೇಡ ಸುಮ್ಮನೆ.
ಇನ್ನೊಂದಿದೆ, ಇನ್ನೂ ಅದಕ್ಕೆ ಬೇರೆ ಹೋಗ್ಬೇಕು. ಅವರಲ್ಲಿ ಎಷ್ಟು ಹಿಡ್ಕಂದ್ರೆ ಅವ್ರನ್ನ ಅವ್ರು ಹಿಡ್ಕೊತಾರೆ. ನಂದು ಎಷ್ಟು 15 ನಿಮಿಷ ಆಗಿತ್ತು ಅಷ್ಟೇ. ನಮ್ಗೆ ಕಮ್ಮಿ ಕೊಟ್ಟಿದ್ದಾರೆ. ನಮ್ಗೆ ಕಮ್ಮಿ ಕೊಟ್ಟಿದ್ದಾರೆ. ನೀವು ನಿಲ್ಸಿದ್ರಲ್ಲ ಕಾಲು ನೋವು ಪಾಪ. ನಿಮ್ಗೆ ಯಾಕೆ ಕಾಲು ನೋವು? ನನಗೆ ನಾನು ಅದು ಮಾತಾಡೋದ್ರ ಬಗ್ಗೆ ಅಲ್ಲ, ನಿಮಗೆ ಇದಾಗ್ಬಾರ್ದು. ನಾನು 1 hour ನಿಂತ್ಕೊತೀನಿ ಸರ್. ಬೇಡ, ತೊಂದರೆ ಕೊಡೋದ ನಿಮಗೆ. ಮಂಜಣ್ಣ ನಿಮ್ದು ಆಯ್ತಾ? ಯಾರಿಗೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಕಾವ್ಯ ಮೇಡಮ್ ಕಾವ್ಯವ್ರು ಮಾಡೋಣ. ಇನ್ನೊಂದ್ಸಲ ಸಪ್ರೇಟಾಗಿ ಮಾಡೋದು. ನೀವು ಸಿಗಬೇಕಲ್ಲ. ಓಕೆ ತಗೋಣ. ಎಂಡಿಂಗ್ ಇರಿ ಮೈಂಡ್ ಅಪ್. ಸಿನಿಮೆ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಒಂದೊಂದು ಸಿನಿಮಾಗಳೇ ರಿಲೀಸ್ ಆಗ್ತಾ ಇದೆ, ಮತ್ತಷ್ಟು ಸಿನಿಮಾಗಳು ಬರಲಿ. ಹಾಗೆಯೇ ಇನ್ನೊಂದು ಕ್ವಶನ್ ಕೇಳೋದು ಮರ್ತುಬಿಟ್ಟೆ. ಸಿನಿಮಾಗಳಲ್ಲಂತೂ ಬೆಳ್ಳಿಪರದಲ್ಲಿ ಆರ್ಭಟವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಡೈರೆಕ್ಷನ್ ಕನಸು ಎಲ್ಲಿವರೆಗೂ ಬಂತು? ಅದೇ ನಡೀತಾ, ಸ್ಕ್ರಿಪ್ಟು ವರ್ಕ್ ನಡೀತಾ ಇದೆ. ಅದು ಮುಗಿಸ್ಕೊಂಡು ಅದೇ ನಾನು ಯಾವಾಗಲೂ ಹೇಳೋದು ಅದೇ ಅಲ್ವಣ. ಈ ಡೈರೆಕ್ಷನು ಈಗ ಆ್ಯಕ್ಟಿಂಗು ಬೇರೆ. ಆ್ಯಕ್ಟಿಂಗ್ ಮಾಡ್ಬಿಡ್ಬೋದು. ಈಗ ಸ್ಕ್ರಿಪ್ಟ್ ಇರ್ತದೆ, ಡೈರೆಕ್ಟ್ ಹಿಂಗೆ ಹೇಳ್ತಾರೆ, ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ರಪ್ಪ ಅಂತ ಅಲ್ಲಿ ಮುಗಿಸ್ಕೊಂಡು 6 ಗಂಟೆ 7 ಗಾಡಿ ಎತ್ತು ಹೋಯ್ತಾ ಇರ್ಬೋದು ಅತ್ತಿಗೆ. ಸಿನಿಮಾ ಡೈರೆಕ್ಷನ್ ಹಂಗಲ್ವಲ್ಲ. ನೀನು ಓಂಕಾರ ಬರೀತಿರಲ್ಲ ಪೇಪರ್ ಮೇಲೆ, ಅಲ್ಲಿಂದ ಹಿಡಿದು ಲಾಸ್ಟ್ ಕುಂಬಳಕಾಯಿ ಹೊಡಿತಾರಲ್ಲ, ಕುಂಬಳಕಾಯಿ ಹೊಡೆದು ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ರಿಲೀಸ್ ಆಯ್ತದೆ ಅಲ್ಲಿವರೆಗೂ ಡೈರೆಕ್ಟ್ರು ಅಷ್ಟು ಜವಾಬ್ದಾರಿ ಇರ್ತದೆ. ಅದು ತಮಾಷೆ ಮಾತಲ್ಲೋಣ. ಡೈರೆಕ್ಷನ್ನು ಅಂತ ಅದಕ್ಕೆ ಟೈಮ್ ಕೊಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಅದ್ರ ನಾಲೆಡ್ಜ್ ಇರಬೇಕು ಫಸ್ಟು. ಅದು ನಾನು ಏನು ಮಾಡಿಕೊಟ್ಟವ್ನಿ, ಹೆಂಗೆ ಮಾಡಿಕೊಟ್ಟವ್ನಿ ಅನ್ನೋದು ನಾಲೆಡ್ಜ್ ಇರಬೇಕು, ಏನು ಮಾಡಬೇಕು ಅಂತ. ಆ ಟೈಮು ಕೊಡಬೇಕು ಫಸ್ಟು. ಅದಕ್ಕೆ ಇದೆಲ್ಲ ಮುಗಿಸ್ಕೊಂಡು ಕೂತ್ಕೋಬೇಕು. ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಕೂತ್ಕೋಬೇಕು, ಎಲ್ಲೂ ಹೋಗ್ದಾನೆ. ಅದನ್ನು ಮಾಡ್ತೀನಿ ಅಣ್ಣ, ನಡೀತಾ ಇದೆ. ಅಂದರೆ ಆಲ್ರೆಡಿ ಮಾತುಕತೆ ಅಥವಾ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಎಲ್ಲಿವರೆಗೂ ಬಂದಿದೆ ಅಂತ, ಅಥವಾ ಕತೆ ಏನಾದರೂ ಯಾವ ಥರದ ಕಥೆಯನ್ನು ಪ್ಲಾನ್ ಮಾಡ್ತಿದ್ರ? ಅದೇ ಲೈನ್ ಐತೆ, ಅದನ್ನ ರೆಡಿ ಮಾಡಬೇಕು. ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ರೆಡಿ ಮಾಡಬೇಕು. ಮಾಡ್ತಾಯಿದ್ದೀನಿ. ಅದು ಎಲ್ಲ ಈಗ ಬಾಂಡ್ ಸ್ಕ್ರಿಪ್ಟ್ ಕೈಲಿದ್ರಲ್ವ, ಹಿಂಗೆ ಐತೆ ಒಂದು ಇದು ಮಾಡಬೇಕು ಅಂತ ಯಾರು ಪ್ರೊಡ್ಯೂಸರ್ಗೆ ಯಾರಿಗಾರು ಹೇಳೋಕ್ಕಾಗೋದು. ಅದೇ ಫಸ್ಟು ನಾನು ರೆಡಿ ಆಗಬೇಕು ಎಲ್ಕ, ಆಮೇಲೆಲ್ಲ. ಎನಿವೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಿಮ್ಮ ಡೈರೆಕ್ಷನ್ಗೂ ಕೂಡ ಜಾಸ್ತಿ ಒಳ್ಳೆಯದಾಗಲಿ, ನಿಮ್ಮ ನಟನೆಗೂ ಕೂಡ ಜಾಸ್ತಿ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಇದಾಗಿತ್ತು ಗಿಲ್ಲಿ ನಟ ಅವರ ಒಂದು ಸ್ಪೆಷಲ್ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.